ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಗ್ರ್ಯಾಜುಯೇಟ್ಸ್ ವಿಲೇಜ್ ಲೈಫ್ ಸ್ಟೈಲ್. ಸೊ ಇವತ್ತು ನಮ್ಮ ಮನೆಗೆ ಪಕ್ಕದ ಕೈತೋಟದಲ್ಲಿ ಸುಮಾರು ಹುಲ್ಲುಗಳು ಬೆಳೆದ್ಬಿಟ್ಟಿತ್ತು. ನಾನು ಇದರಿಂದ ಮಳೆ ಬಂದ ಮೇಲಿಂದ ಕಿತ್ತೇ ಇಲ್ಲ. ಸೊ ಅದೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಹುಲ್ಲುಗಳೆಲ್ಲ ತಗೊಂಡೋಗಿ ಹಾಕಿ ಒಂದು ಕಡೆ ಹಾಕ್ತಾಯಿದ್ದೀನಿ, ಸೊ ದಟ್ ಗೊಬ್ಬರ ಆಗುತ್ತೆ ಅಲ್ಲಿ ಅಂತ ಬಿಟ್ಟು. ಸೊ ಆಮೇಲೆ ಇಲ್ಲಿ ಸುಮಾರು ಎಲ್ಲ ಏನೇನು ಹಾಕಿದ್ನೋ ಹೊಸ ಸಸಿಗಳೆಲ್ಲವೂ ಚಿಗುರಿದಾವೆ. ಸೊ ಇಲ್ಲಿ ಬಿಳಿ ಹೂವು ಇದು ಚಿಗುರಿದೆ, ಸುಮಾರು ಬಿಡ್ತವೆ ಮಾತ್ರ ಹೂಗಳು. ಆಮೇಲೆ ಇಲ್ಲಿ ಅರಿಶಿಣದ ಎಲೆ, ಆಮೇಲೆ ಗುಲಾಬಿ ಹೂವು, ಮತ್ತು ಇಲ್ಲಿ ಬಿಳಿ ಹೂವು, ಆಮೇಲೆ ಗೊರಟೆ ಹೂವಂತೂ ಸಿಕ್ಕಾಪಟ್ಟೆ ಬಿಡ್ತವೆ. ಹಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ದೇವರಿಗೆ. ಸೊ ಇದು ಶಾವಂತಿಗೆ ಹೂವಿಂದು ಇದು ಚೆನ್ನಾಗಿ ಚಿಗುರಿದೆ. ಸೊ ಇದು ಮೈಸೂರು ಬಸಳೆ, ಸಾಂಬಾರೆಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗುತ್ತೆ ಇದು. ಆಮೇಲೆ ಬೀನ್ಸ್ ಬೀಜ ಹಾಕಿದ್ದೆ, ಸೊ ಅದರಲ್ಲಿ ಸುಮಾರು ಬೀನ್ಸ್ಗಳು ಬಿಟ್ಟಿದೆ. ಇಲ್ಲಿ ಮೂಲಂಗಿ ಸೊಪ್ಪು ಬಂದಿದೆ ಆಲ್ರೆಡಿ. ಮತ್ತು ಸಬ್ಬಸಿಗೆ ಸೊಪ್ಪು ಅಂತೂ ಸ್ಮೆಲ್ ಅಂತೂ ಸೂಪರಾಗಿದೆ. ಇದಕ್ಕೆ ಯಾವುದೇ ಥರ ಗೊಬ್ಬರ ಏನು ನಾನು ಹಾಕಿಲ್ಲ, ಹಂಗೆ ಇಷ್ಟು ಚೆನ್ನಾಗಿ ಚಿಗುರಿದೆ. ಮತ್ತು ಇಲ್ಲಿ ದಾಸವಾಳ ಹಾಕಿದ್ದೆ, ಅದು ಚೆನ್ನಾಗಿ ಚಿಗುರಿದೆ. ಆಮೇಲೆ ಕಣಗ್ಲು ಹೂವು, ಆಮೇಲೆ ಕುಕ್ಕುಂಬರ್ ಹಾಕಿದ್ದೀನಿ. ಸೊ ಅದು ಚಿಗುರಕ್ಕೆ ಬಂದಿದೆ ಎಲ್ಲವೂ. ಸೊ ಬೀನ್ಸ್ ಮಾತ್ರ ಅಲ್ಲೇ ಹೂವು ಆಗಿಬಿಟ್ಟು ಸುಮಾರು ಒಂದು 1/4 kg ಅಷ್ಟು ಆಲ್ರೆಡಿ ನಾನು ಕಿತ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಚಿಗುರಿದೆ. ಸೊ ಕೈಂಡ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.